ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ನಾಗದೋಷ ಬರಬಾರದು ಎಂದರೆ ಈ ರೀತಿಯಾಗಿ ಪೂಜೆ ಮಾಡಿ. ಮೊದಲು ನಾಗದೇವತೆಯಲ್ಲಿ ಪ್ರಾರ್ಥನೆ ಮಾಡಿ. ನಾಗದೇವತೆ, ನಾನು ಸಂಕಲ್ಪಪೂರ್ವಕವಾಗಿ ನಿನ್ನನ್ನು ಪೂಜಿಸುತ್ತಿದ್ದೇನೆ. ನೀವು ದಂಪತಿ ಸಮೇತ ಬಂದು ನಾನು ಮಾಡಿರುವ ಪೂಜೆ ಸ್ವೀಕರಿಸಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ನಾಗಪ್ಪನಿಗೆ ಇಷ್ಟವಾಗಿರುವ ಅಳ್ಳಿಟ್ಟು ತಂಬಿಟ್ಟು ಮಾಡಿ. ಕೊಬ್ಬರಿ ಬಟ್ಟಲಿನಲ್ಲಿ ಹಾಲು ಎರೆಯಿರಿ. ಹಾಲು ಕುಡಿದ ಬಾಯಿಗೆ ಬೆಲ್ಲದ ನೀರು ಕುಡಿ ಎಂದು ಹೇಳಿ. ಬೆಲ್ಲದ ನೀರು ನಾಗಪ್ಪನಿಗೆ ಎರೆಯಿರಿ. ಗೆಜ್ಜೆ ವಸ್ತ್ರ ಏರಿಸಿ, ಅರಿಶಿನ, ಕುಂಕುಮ, ಹೂ, ಪತ್ರೆ ಇವೆಲ್ಲವೂ ಏರಿಸಿ. ನಾಗಪ್ಪನಿಗೆ ಹಳದಿ ಅಂದರೆ ಇಷ್ಟ. ಅದಕ್ಕಾಗಿ ಅಷ್ಟಗಂಧ ಹಚ್ಚಿ ತುಪ್ಪದ ಆರತಿ, ಕರ್ಪೂರದ ಆರತಿ ಮಾಡಿ. ಪಂಚಮಿ ಹಬ್ಬಕ್ಕೆ ಮಾಡಿರುವ ಅಳ್ಳು, ಉಂಡೆ ಇವೆಲ್ಲವೂ ನೈವೇದ್ಯ ಮಾಡಿ. 5 ಎಳೆಯ ದಾರದ ಸರ ಮಾಡಿ ಇದಕ್ಕೆ ಹಾಲು ಅರಿಶಿನ ಕಲಿಸಿ ಹಚ್ಚಿ. ಇದು ನಾಗಪ್ಪನ ಕೊರಳಿಗೆ ಹಾಕಿ ನಂತರ ನೀವು ಹಾಕಿಕೊಳ್ಳಿ. ನಾಗಪ್ಪನ ಗುಡಿಯಿಂದ ಬರುವಾಗ ಗುಡಿ ಹತ್ತಿರ ಇರುವ 5 ಸಣ್ಣ ಸಣ್ಣ ಕಲ್ಲು ತೆಗೆದುಕೊಳ್ಳಿ. ಸ್ವಲ್ಪ ಗರಿಕೆ ತೆಗೆದುಕೊಳ್ಳಿ. ಇದನ್ನೆಲ್ಲ ತಂದು ಮನೆಯ ಹೊಸ್ತಿಲಿಗೆ ಇಟ್ಟು ಪೂಜೆ ಮಾಡಬೇಕು. ಮುಟ್ಟಾದ ಹೆಣ್ಣು ಮಕ್ಕಳು ನಾಗಪ್ಪನ ಹತ್ತಿರ ಹೋಗಬಾರದು. ಹಾಲು ಕೂಡ ಎರೆಯಬಾರದು. ಗರ್ಭಿಣಿ ಸ್ತ್ರೀಯರು ನಾಗಪ್ಪನಿಗೆ ಹಾಲು ಎರೆಯಬಾರದು. ಇದೆಲ್ಲವೂ ಪಾಲಿಸಿದರೆ ನಾಗದೋಷ ಎಂದಿಗೂ ಬರುವುದಿಲ್ಲ. ಯಾಕಂದರೆ ನೀವು ಮೊದಲೇ ಸಂಕಲ್ಪ ಮಾಡಿ ಪೂಜೆ ಮಾಡಿರುತ್ತೀರಿ. ಅದಕ್ಕಾಗಿ ಯಾವುದೇ ದೋಷ ನಿಮಗೆ ಬರುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಗೆಳತಿಯರು, ನಾನು ನಿಮ್ಮ ಗೆಳತಿ. ನೀವು ನನ್ನನ್ನು ಪ್ರೋತ್ಸಾಹಿಸುತ್ತೀರಾ ಎಂದು ನಂಬಿದ್ದೇನೆ.